ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನನ್ನು ತಪ್ಪದೆ ಪ್ರೆಸ್ ಮಾಡಿ. ನಮಸ್ಕಾರ ವೀಕ್ಷಕರೇ, ಜಾನಪದ ಕಣಜ 237ಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಬಂದದ್ದು ಬರಲವ್ವ ಎದೆಗೊಟ್ಟು ನಿಲ್ಲಬೇಕು, ಬಂದದ್ದು ಬರಲವ್ವ ಎದೆಗೊಟ್ಟು ನಿಲ್ಲಬೇಕು. ಎದರಿದರೆ ಬೆನ್ನ ಬಿಡದವ್ವ, ಎದರಿದರೆ ಬೆನ್ನ ಬಿಡದವ್ವ ನನ್ನ ಮಗಳ. ಒದಗಿದರೆ ದುಃಖ ಒಳನುಂಗು, ಒದಗಿದರೆ ದುಃಖ ಒಳನುಂಗು. ಇಲ್ಲಿ ಮಾತೃ ಹೃದಯ ಅಂತಕ್ಕಂಥದ್ದು ನಮ್ಮ ಜನಪದ ಸಮಾಜದಲ್ಲಿ ಹೆಚ್ಚು ಮಗಳ ವಿಚಾರದಲ್ಲಿ ಸೂಕ್ಷ್ಮವಾಗಿ ಮಿಡಿತಕ್ಕಂಥದ್ದನ್ನ ಇಂತಹ ತ್ರಿಪದಿಗಳು ಇವತ್ತು ಕಟ್ಟಿಕೊಡ್ತವೆ. ಬಂದದ್ದು ಬರಲವ ಎದೆಗೊಟ್ಟು ನಿಲ್ಲಬೇಕು. ಏನೇ ಕಷ್ಟ ನಷ್ಟಗಳು ಬರ್ತಕ್ಕಂಥದ್ದು ಸಹಜ. ಅದು ಹೆಣ್ಣಿಗೆ ಕಟ್ಟಿಟ್ಟ ಬುತ್ತಿ. ಹೆಣ್ಣು ಹುಟ್ಟಿರದೆ ಕಷ್ಟ ಕೋಟಲೆಗಳನ್ನ ಜಯಿಸಿ ಬದುಕನ್ನ ಸಹ್ಯವಾಗಿಸ್ಕೊಳ್ಳಿಕ್ಕೆ. ಹಾಗಾಗಿ ಬಂದದ್ದು ಬರಲವ ಎದೆಗೊಟ್ಟು ನಿಲ್ಲಬೇಕು. ಎಲ್ಲ ಒಂದ್ ಕಡೆ ಮಗಳಿಗೆ ಆತ್ಮಸ್ಥೈರ್ಯವನ್ನ ನಮ್ಮ ಜಾನಪದ ಗರತಿಯರು ತುಂಬುತ್ತಾ ಇದ್ದಾರೆ. ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಗಂಡಿನ ಒಂದು ಸ್ವಭಾವಕ್ಕೆ ಅಂಕುಶ ಹಾಕಿರುವಂತಹ ಮಹಿಳೆಯರು ಕಡಿಮೆ ಅಂತ ಹೇಳಿ ಅನ್ಕೊಳ್ತೀನಿ. ವ್ಯವಸ್ಥೆ ಸ್ಥಾಪಿತ ಒಂದು ವ್ಯವಸ್ಥೆಗೆ ಹೊಂದಿಕೊಂಡು ಆದಷ್ಟು ಅದನ್ನೆಲ್ಲವನ್ನ ಸಹ್ಯವಾಗಿಸಿಕೊಂಡು ಆ ನೋವನ್ನ ನುಂಗಿಕೊಂಡು ಬದುಕಿರುವಂತಹ ಮಹಿಳೆಯರೇ ಹೆಚ್ಚು. ಹಾಗಾಗಿ ಇಂತಹ ತ್ರಿಪದಿಗಳಲ್ಲಿ ಬಂದದ್ದು ಬರಲವ್ವ ಎದೆಗೊಟ್ಟು ನಿಲ್ಲಬೇಕು. ಏನೇ ಕಷ್ಟ ಕೊಟಲೆಗಳು ಬಂದರೂ ಸಹ ಅದನ್ನೆಲ್ಲ ಎದುರಿಸುವ ಒಂದು ಆತ್ಮಸ್ಥೈರ್ಯ ನಿನ್ನಲ್ಲಿ ಇರಬೇಕು ಅನ್ನುವ ಒಂದು ದಿಟ್ಟತೆಯನ್ನ ಆ ತಾಯಿ ಹೇಳ್ತಾ ಇದ್ದಾಳೆ. ಎದರಿದರೆ ಬೆನ್ನ ಬಿಡದವ್ವ. ಆ ಮಾತು ಎದರಿದರೆ ಬೆನ್ನ ಬಿಡದವ್ವ. ಎದುರಿದ್ರು ಬಿಡಲ್ಲ, ಎದುರದೆ ಪ್ರತಿಭಟಿಸಿದ್ರು ಬಿಡಲ್ಲ. ಎಷ್ಟು ಪ್ರತಿಭಟಿಸಿದ್ರು ಸಹ ಅದಕ್ಕೆ ಸಾಂತ್ವನ ಇಲ್ಲ, ಅದಕ್ಕೆ ಮದ್ದು ಇಲ್ಲ, ಅದಕ್ಕೆ ಮುಲಾಮ್ ಹಚ್ಚತಕ್ಕಂತಹ ಸಾಮಾಜಿಕ ವ್ಯವಸ್ಥೆ ಇಲ್ಲವೇ ಇಲ್ಲ. ಹಾಗಾಗಿ ನೀನು ಅದನ್ನ ಅನುಭವಿಸ್ಲೇಬೇಕು. ಎದರಿದರೆ ಬೆನ್ನ ಬಿಡದವ್ವ. ನೀನು ಎಷ್ಟು ಎದುರಿದ್ರು ಸಹ ಅದು ನಿನ್ನ ಬೆನ್ನತ್ತಿ ಬರ್ತದೆಯೇ ಹೊರತು ಅದನ್ನ ಹಿಮ್ಮೆಟ್ಟಿಸ್ಲಿಕ್ಕೆ ಅಸಾಧ್ಯ. ಹಾಗಾಗಿ ಆ ವ್ಯವಸ್ಥೆಯನ್ನ ಹೊಂದಿಕೊ ನನ್ನ ಮಗಳೇ. ಒದಗಿದರೆ ದುಃಖ ಒಳನುಂಗು. ಬರ್ತದೆ ದುಃಖ, ಕಷ್ಟಗಳು ಬಂದಾಗ ದುಃಖ ಬರ್ತಕ್ಕಂತಹದ್ದು ಸಹಜ. ಆ ದುಃಖವನ್ನ ತೋಡ್ಕೊಳ್ಳಿಕ್ಕೆ ತಾಯಿಯ ಒಂದು ಸಾಂತ್ವನದ ಮಾತುಗಳು ಆಕೆಗೆ ಬೇಕಾಗ್ತದೆ. ಹಾಗಾಗಿ ಆ ನೋವನ್ನ, ಒದಗಿ ಬಂದ ದುಃಖವನ್ನ ತಾಯಿಗೆ ಹೇಳಿದಾಗ ದುಃಖ ಬಂದ್ರೆ ಬರ್ಲಿ, ಅದನ್ನ ಒಳನುಂಗು ಅನ್ನುವ ಆ ಮಾತಿನ ಹಿಂದೆ ಎಂತಹ ಒಂದು ನೋವಿತ್ತು, ಎಂತಹ ಒಂದು ಆತಂಕ ಇತ್ತು, ದುಗುಡ ದುಮ್ಮಾನಗಳ ಇದ್ವು. ಅವನ್ನೆಲ್ಲ ಸಹ್ಯವಾಗಿಸಿಕೊಂಡು ನಮ್ಮ ಜಾನಪದ ಗರತಿಯರು ಆ ಕೌಟುಂಬಿಕ ವಲಯದ ಶ್ರೇಯಸ್ಸಿಗೋಸ್ಕರ ಸಹ್ಯವಾಗಿಸಿಕೊಂಡು ಬದುಕಿದ್ರಲ್ಲ, ಆ ಬದುಕು ಇವತ್ತಿಗೂ ಸಹ ಆದರ್ಶಪ್ರಾಯ ಅಂತ ಹೇಳಿ ನಾವು ಕರ್ಕೊಳ್ಬೇಕಾಗ್ತದ. ಬಹುಶಃ ಕಷ್ಟ ಬಂದಾಗ ತಾಯಿಯ ಮನಸ್ಸು ಇಲ್ಲ, ಅದನ್ನ ಬಿಟ್ಟು ಬಾ, ನಾವು ಅನ್ನ ಹಾಕ್ತೇವೆ, ನಾವು ಸಾಕ್ತೇವೆ, ನಾವು ನಿನ್ಗೆ ನಿನ್ಗೆ ನಮ್ಮ ಮನೆಯಲ್ಲಿ ಇಟ್ಕೊಳ್ತೇವೆ ಅನ್ನುವ ಒಂದು ಯಾವ ಆಶಾಭಾವದ ಒಂದು ಮಾತುಗಳನ್ನು ಸಹ ಆಕೆಗೆ ಹೇಳಲ್ಲ. ನೀನು ಹುಟ್ಟಿರದೆ ಎರವರಿಗಾಗಿ, ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ. ಹಾಗಾಗಿ ನಿನ್ನನ್ನು ಮದುವೆ ಮಾಡಿಕೊಟ್ಟಿದ್ದೇವೆ, ಆ ಕುಟುಂಬದೊಳಗೆ ಇರಬೇಕು. ಕಷ್ಟ ನೋವು ಎಲ್ಲವನ್ನ ನೀನು ಸಹ್ಯವಾಗಿಸ್ಕೊಂಡು ನೀನು ಅಲ್ಲೇ ಬದುಕಬೇಕು. ಕಳಕೊಂಡ ಸ್ಥಳದಲ್ಲೇ ಹುಡುಕ್ಬೇಕು ಅನ್ನುವ ಏನು ಮಾತು ಇದೆಯಲ್ಲ, ಅದರ ಹಿಂದೆ ನಮ್ಮ ಜನಪದ ಹೆಣ್ಣು ಮಕ್ಕಳ ಆ ನೋವಿನ ಕಥನಗಳು ಎಷ್ಟಿದ್ವು. ಆ ಕಥನಗಳನ್ನ ಇಂತಹ ತ್ರಿಪದಿಗಳ ಮೂಲಕ ಪ್ರತಿಭಟಿಸದೇ ಇರುವ ಒಳ ನೋವುಗಳನ್ನ ಇಂತಹ ಒಂದು ಮಾತುಗಳ ಮೂಲಕ ಹೊರಹಾಕಿ ಎಲ್ಲೋ ಒಂದ್ ಕಡೆಗೆ ಸಮಾಧಾನವನ್ನ ತಂದ್ಕೊಂಡಂತಹ ಮಹಿಳೆಯರು ನಮ್ಮಲ್ಲಿ ಇದ್ದಾರೆ. ಗಂಜಿಯ ಕುಡಿದಾರು ಗಂಡನ ಮನಲೇಸು, ಗಂಜಿಯ ಕುಡಿದಾರು ಗಂಡನ ಮನಲೇಸು. ಹಾಗೇನೆ ಆ ಗಂಜಿಯ ಒಂದು ಉಪಾದಿಯಲ್ಲಿ ಆ ಒಂದು ಸಂಕಷ್ಟದ ನೋವಿನ ಸ್ಥಿತಿಯಲ್ಲಿಯೂ ಸಹ ಆತ್ಮಸ್ಥೈರ್ಯವನ್ನ ಕಳ್ಕೊಳ್ಬೇಡ ಮಗಳೇ ಅನ್ನುವ ಮಾತಿನ ಹಿಂದೆ ಅಸಹಾಯಕ ನುಡಿಗಳ ಒಂದು ನುಡಿಯನ್ನ ನಾವು ಕಾಣ್ತೇವೆ. ಹಾಗಾಗಿ ಈ ತ್ರಿಪದಿಗಳು ಎಲ್ಲವೂ ಸಹ ಈಗಿನ ಕಾಲಘಟ್ಟದಲ್ಲಿ ನಿಂತು ನೋಡುವಂತಹ ತ್ರಿಪದಿಗಳು ಆಗಿರೋದ್ರ ಜೊತೆಗೇನೆ ಅವರು ಎದುರಿಸಿರ್ತಕ್ಕಂತಹ ಸಂಕಷ್ಟಗಳು, ಆ ನೋವುಗಳ ಮಧ್ಯದಲ್ಲಿ ಬದುಕನ್ನ ಕಟ್ಟಿಕೊಂಡಂತಹ ರೀತಿ ಇಂದಿನ ಮಹಿಳೆಯರಿಗೂ ಸಹ ಎಲ್ಲ ಒಂದ್ ಕಡೆಗೆ ಆದರ್ಶ ಆಗ್ತದೆ, ಆತ್ಮಸ್ಥೈರ್ಯವನ್ನ ತುಂಬುತ್ತದೆ.
ಹೆಣ್ಣಿಗೆ ಕಷ್ಟ ಕೋಟಲೆಗಳು ಸಹಜ. ಆದರೆ ಆ ಕಾಲಘಟ್ಟಕ್ಕೂ ಈ ಕಾಲಘಟ್ಟಕ್ಕೂ ತುಂಬಾ ವ್ಯತ್ಯಾಸ ಇದೆ. ಆಧುನಿಕತೆಗೆ ಹೋದ ಹಾಗೆ ಇವತ್ತು ಹೆಣ್ಣು ಸಹ ಆರ್ಥಿಕ ಸ್ವಾತಂತ್ರ್ಯವನ್ನ ಕಂಡುಕೊಂಡಿದ್ದಾಳೆ. ಆರ್ಥಿಕ ಸ್ವಾತಂತ್ರ್ಯದ ನಡುವೆ ತನ್ನ ಬದುಕನ್ನ ಕಟ್ಟಿಕೊಳ್ತಕ್ಕಂತಹ ಶಕ್ತಿ ಸಾಮರ್ಥ್ಯಗಳು ಇವತ್ತು ಎಲ್ಲ ಹೆಣ್ಣು ಇದೆ. ಹಾಗಾಗಿ ಆ ಈ ತಾಯಿಯ ಸಾಂತ್ವನ ಅಂತಕ್ಕಂಥದ್ದು ಒದಗಿದರೆ ದುಃಖ ಒಳನುಂಗು, ಆ ದುಃಖ ಒಳನುಂಗಿ ಬದುಕುವ ಒಂದು ಸಂಕಷ್ಟದಿಂದ ಹೆಣ್ಣು ಪಾರಾಗಲಿಕ್ಕೆ ಆ ಕ್ರಮವಾಗಿ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆ ಒಂದಷ್ಟು ಸಾಧನೆಗಳನ್ನ ಮಾಡ್ತಾ ಹೊಸ್ತಿಲನ್ನ ದಾಟಿ ಹೊರಗೆ ಬಂದಂತಹ ಈ ಕಾಲಘಟ್ಟದಲ್ಲಿ ಇನ್ನು ಶೋಷಣೆಯ ಒಂದು ವಿರುದ್ಧ ಪ್ರತಿಭಟಿಸುವ ಒಂದು ಚೈತನ್ಯವನ್ನ ಇವತ್ತು ಪಡ್ಕೊಂಡಿದ್ದಾಳೆ. ಯಾವ ತಾಯಿಯೂ ಸಹ ಎದುರ್ಕೊಂಡು ಬದುಕನ್ನ ಸಾಗಿಸು ಅಂತ ಹೇಳಲಾರದ ಒಂದು ಸ್ಥಿತಿ ಅಂದ್ರೆ ಆರ್ಥಿಕ ಒಂದು ಶಕ್ತಿ ಸಾಮರ್ಥ್ಯಗಳು ಇವತ್ತು ಹೆಣ್ಣಿಗೆ ಇದೆ. ಹಾಗಾಗಿ ಧೈರ್ಯವಾಗಿ ಪ್ರತಿಭಟಿಸಿ ಮಾತನಾಡ್ತಕ್ಕಂಥದ್ದು, ಹಾಗೇನೆ ಅದ್ರ ಜೊತೆಗೆ ಆಗಿನ ಸಾಮಾಜಿಕ ವ್ಯವಸ್ಥೆಗಳು ಹೆಣ್ಣಿಗೆ ಒಂದು ಆತ್ಮಸ್ಥೈರ್ಯವನ್ನ ತುಂಬಲಿಕ್ಕೆ ಅಸಾಧ್ಯವಾಗಿದ್ದು. ಆದ್ರೆ ಇವತ್ತು ಏನಾಗಿದೆ ಅಂದ್ರೆ ಕಾನೂನುಗಳಿದಾವೆ, ಹೆಣ್ಣಿನ ಮಹಿಳೆಯರ ಆತ್ಮರಕ್ಷಣೆಗೆ ಎಲ್ಲ ವ್ಯವಸ್ಥೆಗಳು ಇದಾವೆ. ಅವೆಲ್ಲವನ್ನ ಮೆಟ್ಟಿ ಅನ್ಯಾಯಗಳು ಆಗ್ತಕ್ಕಂಥದ್ದು ನೋಡ್ತೇವೆ ಕೂಡ. ಆದ್ರೆ ಎಲ್ಲ ಒಂದ್ ಕಡೆಗೆ ಒಂದಷ್ಟು ಕಾನೂನುಗಳು, ಒಂದಷ್ಟು ತವರವರ ಅದ್ರ ಜೊತೆಗೇನೆ ತನ್ನ ಒಂದು ಆರ್ಥಿಕ ದುಡಿಮೆ ಇವೆಲ್ಲವೂ ಸಹ ಒಂದ್ ಕಡೆಗೆ ಹೆಣ್ಣಿಗೆ ಆತ್ಮಸ್ಥೈರ್ಯವನ್ನ ತುಂಬಲಿಕ್ಕೆ ಸಾಧ್ಯ ಆಯ್ತೇನೋ ಅಂತ ಹಂತವಾಗಿ ಒಂದಷ್ಟು ಹೆಣ್ಣು ಮಕ್ಕಳು ಇವತ್ತು ಸುರಕ್ಷಿತವಾಗಿ ಇರುವ ಮಾರ್ಗದತ್ತ ಆದಿಯತ್ತ ನಡೀತಾ ಇದ್ದಾರೆ ಅಂತೇಳಿ ನಾನು ಪರಿಭಾವಿಸ್ಕೊಂಡಿದ್ದೇನೆ. ಇಂತಹ ಹೆಣ್ಣಿನ ಆತಂಕ ತೊಳಲಾಟಗಳ ಮಧ್ಯದಲ್ಲಿ ಸುಖಿ ಕುಟುಂಬಗಳು ಸಹ ಎಲ್ಲ ಒಂದ್ ಕಡೆಗೆ ಇದ್ದಾವೆ. ಆದ್ರೆ ಸುಖಿ ಕುಟುಂಬದಲ್ಲಿ ಇದ್ದಾಗ ಹೆಣ್ಣಿಗೆ ಒಂದು ಸಂಭ್ರಮ ಆಗ್ತದೆ. ಕುಟುಂಬ ಅಂತಕ್ಕಂಥದ್ದು ಸ್ವರ್ಗ ಆಗ್ತದೆ. ಆದ್ರೆ ಎಲ್ಲೋ ಒಂದು ಕಡೆ ನೋವು ಆತಂಕಗಳು ಇರುವಂತಹ ಕುಟುಂಬದಲ್ಲಿ ಇರ್ತಕ್ಕಂತಹ ಹೆಣ್ಮಕ್ಳ ಕಣ್ಣೀರು ಇವತ್ತಿಗೂ ಸಹ ನಿಂತಿಲ್ಲ, ನಿಲ್ಲೋದು ಇಲ್ಲ ಅಂತ ಹೇಳಿ ಪರಿಭಾವಿಸ್ತಾ ಈ ಒಂದು ತ್ರಿಪದಿ ಹೆಣ್ಣಿನ ಒಳ ತುಡಿತವನ್ನ ಹೇಳುವ ತ್ರಿಪದಿಯಾಗಿ ಪರಿಭಾವಿಸಿದ್ದೇನೆ. ಧನ್ಯವಾದ.